ಡಿ ಬಾಸ್ ಮಾಡಿರೋದು ನಾವು ಅಭಿಮಾನಿಗಳು. ಸಿನಿಮಾದಲ್ಲಿ ಪೇಜ್ ಗಟ್ಟಲೆ ಡೈಲಾಗ್ ಹೊಡೆಯೋದಲ್ಲ. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ಕಾನೂನು ಕೈಗೆ ಎತ್ಕೊಂಡು ಇವರು ಹೊಡೆದು ಬಡ್ದು ತೊಂದರೆ ಮಾಡಿರೋದು ತಪ್ಪೇ. ಇದ್ದಾರೆ ಪೊಲೀಸರು ಏನಕ್ಕಿರೋದಂಗಾರೆ ಕಾನೂನು ಅಂತ ಏನಕ್ಕಿದೆ? ಸಾರಥಿ ಸಿನಿಮಾ ಬಂದಾಗಲೇ ಅವ್ರ ಜೀವನ ಮುಗಿಸ್ಕೋಬೇಕಾಗಿತ್ತು. ಪರಿಸ್ಥಿತಿ ಆವತ್ತಿನ ಕಾಲಕ್ಕೆ ಚೆನ್ನಾಗಿತ್ತು, ಆವತ್ತು ಬಚಾಯಿಸ್ಕೊಂಡ್ರು. ಇಲ್ಲ, ರಾಜ್ಕುಮಾರ್ ಅವರು ಆವತ್ತಿನ ಗೋಕಾಕ್ ಚಳವಳಿಲೇನೆ ಹೋರಾಟ ಮಾಡಿದಾಗ ಗೋಕಾಕ್ ಚಳವಳಿ ರಾಜ್ಕುಮಾರ್ ಅವರು ಒಂದೇ ಒಂದು ಕೂಗು ಹೋಗಿದ್ದಕ್ಕೆ ಕೋಟ್ಯಾಂತರ ಜನ ಬಂದು ಸೇರಿದ್ರು ಅವತ್ತು ಅಲ್ವಾ. ಅದೇ ಥರ ಇವತ್ತು ಡಿ ಬಾಸ್ ಅಂತ ಕರೆದಾಗ ಇವರು ಅದನ್ನು ಡಿ ಬಾಸ್ ಅನ್ನೋದಕ್ಕೆ ಘನತೆ ಗೌರವದಿಂದ ಉಳಿಸ್ಕೋಬೇಕಾಗಿತ್ತು. ದರ್ಶನ್ ಅವ್ರಿಗೂ ಆ ಮಾನವೀಯತೆ ಮನುಷ್ಯತ್ವ ಇರಬೇಕಾಗಿತ್ತು. ಮಾನವೀಯತೆ ಮನುಷ್ಯತ್ವ ಕಳ್ಕೊಂಡಿದ್ದಾರೆ. ದರ್ಶನ್ ಅವರು ಇವಾಗ ಜೈಲ್ಗೆ ಹೋಗಿದ್ದಾರೆ ಕೊಲೆ ಕೇಸಲ್ಲಿ. ಏನಂತೀರ ಸರ್ ನಿಮ್ಮ ಅಭಿಪ್ರಾಯ ಏನಾದ್ರ ಬಗ್ಗೆ? ದರ್ಶನ್ ಅವರೇನು ನಮ್ಮಂಗೆ ಜನಸಾಮಾನ್ಯರಾಗಿದ್ದಂಥ ವ್ಯಕ್ತಿ ಆಯಿತಾ. ಡಿ ಬಾಸ್ ಮಾಡಿರೋದು ನಾವು ಅಭಿಮಾನಿಗಳು, ಕಲಾ ರಸಿಕರು ಅಂತ ಅವನು ಬಂದಾಗ ಪೂಜಿಸ್ಬೇಕು ಹೊರತು ಕಟೌಟ್ ಹಾಕಿ ಸಿನಿಮಾದಲ್ಲಿ ಪೇಜ್ ಗಟ್ಟಲೆ ಡೈಲಾಗ್ ಹೊಡೆಯೋದಲ್ಲ. ನಿಜ ಜೀವನ ಆದಮೇಲೆ ಪ್ರಜಾಪ್ರಭುತ್ವ ಆದಮೇಲೆ ಪ್ರತಿಯೊಂದು ಮನುಷ್ಯನಿಗೂ ಸಮಾನತೆ ಇರುತ್ತದೆ, ಪ್ರಾಮುಖ್ಯತೆ ಇರ್ತದೆ, ಸಮಾನತೆ ಹಕ್ಕಿರುತ್ತೆ. ಸರಿನಾ? ಅದ್ರ ತಕ್ಕಂತಲೇ ಪ್ರತಿ ಭಾರತ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಬರೆದಿದ್ದಾರೋ ಪ್ರತಿಯೊಬ್ಬರಿಗೂ ಸಮಾನತೆ ಬೇಕು ಅಂತ. ಸಮಾನತೆ ಬೇಕಾದಂಥ ಪರಿಸ್ಥಿತಿಲಿ 4 ಜನಕ್ಕೆ ಒಳ್ಳೇದು ಮಾಡಬೇಕೇ ಹೊರತು ಆಯಪ್ಪ ರೇಣುಕಾಸ್ವಾಮಿ ಏನು ತಪ್ಪು ಮಾಡಿದಾನೋ ಇವ್ರೇನು ಮಾಡೋರೋ ಅದು ನಮಗೆ ಅವ್ರ ವೈಯಕ್ತಿಕವಾದ ಸಮಸ್ಯೆ, ನಮಗೆ ಗೊತ್ತಿಲ್ಲ. ಮಾಡಬಾರ್ದಿತ್ತು, ತಪ್ಪು ಮಾಡಿದ್ದಾರೆ. ಆಗಬಾರ್ದಿತ್ತು, ಆಗಿದೆ. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ಕಾನೂನು ಕೈಗೆ ಎತ್ಕೊಂಡು ಇವರು ಹೊಡೆದು ಬಡ್ದು ತೊಂದರೆ ಮಾಡಿರೋದು ತಪ್ಪೇ. ಅದಕ್ಕಂತಲೇ ಕಾನೂನು ಇದೆ, ಕೋರ್ಟ್ ಇದೆ, ಕಚೇರಿ ಇದೆ, ಪೊಲೀಸವರು ಇದ್ದಾರೆ. ಪೊಲೀಸರು ಏನಕ್ಕಿರೋದಂಗಾರೆ ಕಾನೂನು ಅಂತ ಏನಕ್ಕಿದೆ? ಈಗ ನಾನೇ ತಪ್ಪು ಮಾಡಿದೆ, ಏನೋ ಒಂದು ತಪ್ಪು ಮಾಡಿದ್ರೆ ಪೊಲೀಸರು ಬರ್ತಾರೆ, ಬರಪ್ಪ ಇಲ್ಲಿ ಏನಪ್ಪ ನಿಂದು ಏನು ಸಮಸ್ಯೆ ಅಂತ ಕೇಳ್ತಾರೆ. ಪೊಲೀಸರ ಹತ್ರ ಹೋಗ್ಬೋದಾಗಿತ್ತು. ಇಲ್ಲ ಗಣ್ಯ ವ್ಯಕ್ತಿಗಳ ಹತ್ರ ಹೋಗಿ ಸರ್ ಹಿಂಗೆ ಆಗಿದೆ, ಈ ಥರ ಮಾಡಿದ್ದಾನೆ, ಅದಕ್ಕೊಂದು ಸಜೆಷನ್ ಕೊಡಿ ಅಂತ ಕೇಳ್ಬೋದಾಗಿತ್ತು. ಅದನ್ನ ಮಾಡಿ ಬಗೆಹರಿಸ್ಕೊಂಡಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಡಿ ಬಾಸ್ ಅಂತ ಸಾವಿರಾರು ಜನ ನಮ್ಮ ಇವತ್ತು ಕರ್ನಾಟಕದಲ್ಲಿ 7 ಕೋಟಿ ಜನ ಕನ್ನಡಿಗರು ಇರೋದು ನಾವು. 7 ಕೋಟಿ ಜನ ನಾವು ಡಿ ಬಾಸ್ ಅಂತ ಕರೆದಾಗ ಅದರಲ್ಲಿ ಕೆಲವೊಬ್ಬರು ಅವ್ರವ್ರ ವೈಯಕ್ತಿಕಕ್ಕೆ ಸಂಬಂಧಪಟ್ಟಂಥ ಅಭಿಮಾನಿಗಳು ಇರ್ತಾರೆ. ನಾವು ಡಿ ಬಾಸ್ ಸಿನಿಮಾ ಪ್ರತಿಯೊಂದು ನೋಡ್ತೀವಿ. ಸಾರಥಿ ಸಿನಿಮಾ ಬಂದಾಗಲೇ ಅವ್ರ ಜೀವನ ಮುಗಿಸ್ಕೋಬೇಕಾಗಿತ್ತು. ಪರಿಸ್ಥಿತಿ ಆವತ್ತಿನ ಕಾಲಕ್ಕೆ ಚೆನ್ನಾಗಿತ್ತು, ಆವತ್ತು ಬಚಾಯಿಸ್ಕೊಂಡ್ರು. ಸಿನಿಮಾಯಿಂದನೇ ಪ್ರತಿಯೊಬ್ಬ ವ್ಯಕ್ತಿನೂ ಲೀಡ್ರ್ ಆಗೋದು ಒಬ್ಬನು ಜನನಾಯಕನೇ ಆಯಿತಾ. ಸಿನಿಮಾಯಿಂದನೂ ಲೀಡ್ರ್ ಆಗ್ತಾರೆ. ಪ್ರತಿಯೊಂದು ಇದ್ದಾಗ ಇವಾಗ ರಾಜ್ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಅವರಾಗಲಿ ಅವರೆಲ್ಲ ಹೆಂಗಿದ್ರು. ಇವತ್ತು ಅಂಬರೀಷ್ ಥರ ನಾನು ಅಂತ ತೋರ್ಸ್ಕೊಳಕ್ಕಾಗಲ್ಲ. ಅಂಬರೀಷ್ದು ಏನೇ ಗೊತ್ತಿದ್ರು ಆ ಅಪ್ಪನ ಸ್ವಭಾವ ಮೃದು ಜೀವಿ. ವಿಷ್ಣುವರ್ಧನ್ ರಾಜಕೀಯಕ್ಕೆ ಬರ್ಬೋದು, ಯಾಕೆ ಬರಲಿಲ್ಲ? ಬೇಡ, ನನಗೆ ಅದು ನಂಗೆ ಬೇಕಾಗಿಲ್ಲ. ರಾಜ್ಕುಮಾರ್ ಅವರು ಆವತ್ತಿನ ಗೋಕಾಕ್ ಚಳವಳಿಲೇನೆ ಹೋರಾಟ ಮಾಡಿದಾಗ ಗೋಕಾಕ್ ಚಳವಳಿ ರಾಜ್ಕುಮಾರ್ ಅವರು ಒಂದೇ ಒಂದು ಕೂಗು ಹೋಗಿದ್ದಕ್ಕೆ ಕೋಟ್ಯಾಂತರ ಜನ ಬಂದು ಸೇರಿದ್ರು ಅವತ್ತು ಅಲ್ವಾ. ಅದೇ ಥರ ಇವತ್ತು ಡಿ ಬಾಸ್ ಅಂತ ಕರೆದಾಗ ಇವರು ಅದನ್ನು ಡಿ ಬಾಸ್ ಅನ್ನೋದಕ್ಕೆ ಘನತೆ ಗೌರವದಿಂದ ಉಳಿಸ್ಕೋಬೇಕಾಗಿತ್ತು. ಇವರು ಮಾಡಿರೋದು ನಮ್ಮ ಭಾರತ ಪ್ರಜಾಪ್ರಭುತ್ವದಲ್ಲಿ ತಪ್ಪೇ ಮಾಡಿರೋದು. ಅವರು ಅದು ಮಾಡಬಾರ್ದಾಗಿತ್ತು. ಸರಿನಾ? ಇನ್ನೊಂದು ಈ ಇಂಡಸ್ಟ್ರಿ ಅವ್ರು ಇಷ್ಟ ಆದ್ರೂ ಯಾರು ಸಪೋರ್ಟ್ ಮಾಡ್ತಾರೆ. ಏನಿರ್ಬೋದು ಕಾರಣ? ಈ ದರ್ಶನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇವಾಗ. ಇಂಡಸ್ಟ್ರಿ ಅವರು ಸಪೋರ್ಟ್ ಮಾಡ್ತಾರೆ ಒಳ್ಳೇದಕ್ಕೆ. ಯಾರು ನಾನು ಮಾಡಿದ್ರು ತಪ್ಪೇ, ಅವ್ರು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ ಅಲ್ವಾ. ಈಗ ಮೀಡಿಯಾದಲ್ಲೂ ಎಷ್ಟೋ ಜನ ಒಳ್ಳೇದು ತೋರಿಸ್ತಾರೆ, ಕೆಟ್ಟದ್ದು ತೋರಿಸ್ತಾರೆ. ಒಳ್ಳೇದನ್ನ ಈಗ ಯಾರೋ ಒಬ್ಬ ಸಾರ್ವಜನಿಕ ಹೋಗ್ತಾ ಇರ್ತಾನೆ, ರಸ್ತೆಯಲ್ಲಿ ಬಿದ್ದು ಅವನು ಎತ್ತಾಕಿ ಏನೋ ಹೆಲ್ಪ್ ಮಾಡಿರ್ತೀವಿ, ಅಂಥದ್ದನ್ನ ಯಾರು ಎತ್ತು ಹೈಲೈಟ್ ಮಾಡಲ್ಲ ಆಯಿತಾ. ಒಬ್ಬ ಆಟೋ ಚಾಲಕನೋ, ಟ್ಯಾಕ್ಸಿ ಚಾಲಕನೋ, ಅಥವಾ ಲಾರಿ ಬಸ್ಸು ಡ್ರೈವರ್, ಯಾರೋ ಒಬ್ಬ ಡ್ರೈವರ್ ಆಗಿರ್ಬೋದು, ನಾನು ಸಹ ಒಬ್ಬ ಚಾಲಕನೇ ಆಯಿತಾ. ಪರಿಸ್ಥಿತಿ ಕೆಟ್ಟು ಏನೋ ಒಂದು ಆಕ್ಸಿಡೆಂಟೇ ಆಗ್ಬೋದು, ಮತ್ತೊಂದೇ ಆಗ್ಬೋದು. ಆವಾಗ ಮಾನವೀಯತೆ ತೋರಿಸೋದಿದೆಯಲ್ಲ, ಅದು ದೊಡ್ಡ ಗುಣ ಆಯಿತಾ. ನನಗೆ ಇವಾಗ ಯಾರೋ ಒಂದು ದೊಡ್ಡ ಗಾಡಿಯವನು ಬಂದ, ಗುದ್ದದ, ಏಟಾಯಿತು, ಅವನು ಮಾನವೀಯತೆ ತೋರಿಸಿ ಏನಾಗಿದೆ ಎಂತಾಗಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬೇಡ. ಆ ಕ್ಷಣದಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಅದು ಮಾನವೀಯತೆ ಮನುಷ್ಯತ್ವ. ಸರಿನಾ? ದರ್ಶನ್ ಅವ್ರಿಗೂ ಆ ಮಾನವೀಯತೆ ಮನುಷ್ಯತ್ವ ಇರಬೇಕಾಗಿತ್ತು. ಮಾನವೀಯತೆ ಮನುಷ್ಯತ್ವ ಕಳ್ಕೊಂಡಿದ್ದಾರೆ. ಪ್ರತಿಯೊಬ್ಬನೂ ಇವತ್ತು ಸ್ಕೂಲು ಕಾಲೇಜ್ ಹುಡುಗರು ಸಹ ಸಿಗರೇಟ್ ಸೇರ್ತಾರೆ, ಎಣ್ಣೆ ಹೊಡಿತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ನಾನೇನು ಸಾಚೆ ಅಂತ ಹೇಳಲ್ಲ. ಅವ್ರವ್ರ ಪರ್ಸ್ನಲ್ ಲೈಫು ಅವ್ರು ಸಾವಿರ ಮಾಡ್ಕೋಬೋದು. ನಾವು ಸಹ ಕುಡಿತೀವಿ, ನಾವು ತಿಂತೀವಿ, ಇಲ್ಲ ಅಂತಲ್ಲ ಆಯಿತಾ. ಅವ್ರ ಜೀವನಕ್ಕೆ ವೈಯಕ್ತಿಕವಾಗಿ ಅವ್ರೇನೇ ರೇಣುಕಾಸ್ವಾಮಿ ವಿಡಿಯೋ ಮಾಡಿದ್ನೋ ಮತ್ತೊಂದು ಮಾಡಿದ್ನೋ ಅದು ನಮಗೆ ಬೇಕಾಗಿಲ್ಲ ಆಯಿತಾ. ಅವ್ರ ವೈಯಕ್ತಿಕ ಜೀವನ ಇವತ್ತಿನ ಕಾಲಕ್ಕೆ ಮೊದಲನೇ ಹೆಂಡ್ತಿನೇ ಶಾಶ್ವತ, ಮೊದಲನೇ ಗಂಡನೇ ಶಾಶ್ವತ ಅಂತ ಜೀವನ ಮಾಡೋದು ಎಷ್ಟೋ ಜನ ಕಳ್ಕೊಬಿಟ್ಟವ್ರೆ. ಈಗಿನ ಜನಸಂಖ್ಯೆ, ಈಗಿನ ಜನ್ರೇಷನ್ ಹೆಂಗಿದೆ ಅಂದರೆ ಡೈವರ್ಸ್ ತೊಗೊಳ್ಳೋದು, ಇನ್ನೊಬ್ಬಳ ಜೊತೆ ಮೋಜು ಮಸ್ತಿ ಮಾಡೋದು, ಅದನ್ನು ಒಂದು ಟ್ರೆಂಡ್ ಮಾಡ್ಕೊಂಬಿಟ್ಟವ್ರೆ. ಏನಾರಂದರೆ ಡೈವರ್ಸಾ ಈಗ ಅದು ಟ್ರೆಂಡು. ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮ್ ಅಂತೆ, ಟ್ವಿಟರ್, ಆಳು ಮುಳು ಕಡ್ಡಿ ಕಸ ಸುಮಾರು ಬಂದಿದೆ. ಆವಾಗಿನ ಕಾಲಕ್ಕೆ ಯಾವೂ ಇರಲಿಲ್ಲ. ಅದ್ರ ತಕ್ಕಂತೆಯೇ ಇವತ್ತು ನಮ್ಮ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಳ್ಳೆತನದನ್ನ ಉಳಿಸ್ಕೋಬೇಕು, ಒಳ್ಳೇದನ್ನ ಮಾಡಬೇಕು ಆಯಿತಾ. ನೋಡಿ, ನೀವು ಸೋಷಿಯಲ್ ಮೀಡಿಯಾ ನೋಡ್ತೀರಾ, ನೋಡಿ ಇನ್ಸ್ಟಾಗ್ರಾಮ್ ನೋಡ್ತೀರಾ, ನೋಡಿ ಫೇಸ್ಬುಕ್ ನೋಡ್ತೀರಾ, ನೋಡಿ ತಪ್ಪೇನಿಲ್ಲ. ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳಿ, ಕೆಟ್ಟದನ್ನೇ ಆಯ್ಕೆ ಮಾಡ್ಕೊತೀರಾ. ದರ್ಶನ್ ಅವರು ಸಿನಿಮಾದಲ್ಲಿ ಪೇಜ್ ಗಟ್ಟಲೆ ಡೈಲಾಗ್ ಹೊಡಿತಾರಲ್ವಾ, ಪೊಲೀಸ್ ಆಫೀಸರಾಗಿ ಡ್ಯೂಟಿ ಮಾಡಿಲ್ವಾ?
ಆ್ಯಕ್ಟಿಂಗ್ ಮಾಡೋರು ತಾನೆ. ಒಬ್ಬ ಕುರುಡನ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಒಳ್ಳೆ ನಟ ಅಂತ ಭಾವಿಸ್ತೀವಿ. ವಿಲನ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದಕ್ಕೆ ಭಾವಿಸ್ತೀವಿ. ಅಣ್ಣನ ಆ್ಯಕ್ಟಿಂಗ್, ತಮ್ಮನ ಆ್ಯಕ್ಟಿಂಗ್, ಅಪ್ಪನ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ, ಅದು ಮಾಡಲಿ. ಕಲಾವಿದ, ಕಲಾ ರಸಿಕರು ಅವ್ರಿಗೆ ಕಲಾ ಪೂಜೆ ಮಾಡಬೇಕೇ ಹೊರತು ಈ ಥರ ರೇಣುಕಾ ಸ್ವಾಮಿ ಆಗಲಿ, ಇವತ್ತು ರೇಣುಕಾ ಸ್ವಾಮಿಗೆ ಆಗಿದ್ದು ನಾವು ಅಂತ ನಾಳೆ ಜನಸಾಮಾನ್ಯರು ನಮ್ಗೆ ಯಾರಿಗ ನಾವು ಕೊಡ್ಬೋದಾ ತೊಂದರೆ? ಯಾಕೆ ಮಾಡ್ಬೇಕು ಆ ಕೆಲಸ? ಮಾಡಬಾರ್ದು. ಜನನಾಯಕ ಅಂದಮೇಲೆ ಜನನ ಅವನ ಗುರುತಿಸಿ ಒಬ್ಬ ಡಿ ಬಾಸ್ ಅಂತ ಕರೆದ ಮೇಲೆ ಅವರು ಆ ಘನತೆ ಗೌರವನ ಕಾಪಾಡ್ಕೋಬೇಕು. ಓಕೆ ಸರ್, ಇನ್ನೊಂದು ಲಾಸ್ಟ್ ಕೊನೆಯದಾಗಿ ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ಏನು ಹೇಳ್ತೀರಾ? ಡಿ ಬಾಸ್ ಅಭಿಮಾನಿಗಳು, ನಾನು ಹಿಂಗೆ ಇವತ್ತು ಡಿ ಬಾಸು ಅಂತ ಕರಿತೀನೋ ಅವರು ಅದೇ ಥರ ಡಿ ಬಾಸ್ ಅಂತಲೇ ಕರೆಯೋದು. ನಮ್ಮಿಂದ ಡಿ ಬಾಸ್ ಆಗಿರೋದು, ಡಿ ಬಾಸಿಂದ ನಾವಲ್ಲ, ನಾವು ಬೆಳೆಸಿರೋದು. ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಿ 100-150 ರೂಪಾಯಿ ಕೊಟ್ಟು ಟಿಕೆಟ್ ನೋಡಿದ್ರೆ ಅವನು ಸೂಪರ್ ಸ್ಟಾರ್ ಆಗೋಕ್ಕಾಗೋದು, ಚಾಲೆಂಜಿಂಗ್ ಸ್ಟಾರ್ ಆಗೋಕ್ಕಾಗೋದು, ಆಯಿತಾ? ನಾವೇ ಹೋಗಿ ಸಿನಿಮಾ ನೋಡಿಲ್ಲ ಅಂದರೆ ಎಲ್ಲಿಂದ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಆಯ್ತಾರೆ? ಕಲಾ ರಸಿಕರಿಗೆ ನಾವು ಗೌರವಿಸ್ತೇವೆ. ಬಣ್ಣ ಹಚ್ಚಿ ಆ ನಟನೆ ಮಾಡೋರೆಲ್ಲನೂ ಗೆಜ್ಜೆ ಕಟ್ತಾರೋ ಲಜ್ಜೆ ಬಿಟ್ಟಿರಲ್ಲ, ಆಯ್ತಾ? ಪ್ರತಿಯೊಬ್ಬನಿಗೂ ಅವನದೇ ಆದಂಥ ಕಲೆ ಇರುತ್ತೆ, ಆ ಕಲೆನ ಗುರುತಿಸ್ಕೋಬೇಕು, ಕಲೆನ ಪೂಜಿಸ್ಬೇಕೇ ಹೊರತು ಈ ಥರ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ದರ್ಶನ್ ಸರ್ ಅವರು ಕೊಲೆ ಕೇಸಲ್ಲಿ ಒಳಗಡೆ ಆಗಿದ್ದಾರೆ, ಏನಂತೀರ ಅವರು? ಸರ್, ನಮ್ಮ ಅಭಿಪ್ರಾಯ ದರ್ಶನ್ ಕೊಲೆ ಮಾಡಿದ್ದಾರೆ, ಆದರೂ ಅವನಿಗೆ ಅನ್ಯಾಯವಾಗಿ ಹೇಳ್ತಿದ್ದಾರಲ್ಲ, ರೇಣುಕಾ ಸ್ವಾಮಿಗೆ ಯಾಕೆ ಕೇಳಬಾರ್ದು? ಅವರು ರೇಣುಕಾ ಸ್ವಾಮಿಯವರು ಮೆಸೇಜ್ ಕೇಳಿಸಲಿಲ್ಲ ಅಂದರೆ ಇದೆಲ್ಲ ಆಗ್ತಿರಲಿಲ್ಲ. ಅವನು ಬಿಟ್ಟು ದರ್ಶನ್ ಮೇಲೇ ಹೇಳ್ತಾ ಇದ್ದಾರೆ. ದರ್ಶನ್ ಅಭಿಮಾನಿನ ಕೂಡ ಅಲ್ಲ, ಏನಿಲ್ಲ, ಎಲ್ಲ ಸರಿ ರೇಣುಕಾ ಸ್ವಾಮಿಗೆ ಕೇಳಬೇಕಲ್ಲ ತಾನೇ. ಅದಕ್ಕೋಸ್ಕರ ದರ್ಶನಿಗೆ ಮಾಡಿದ್ದು ಸರಿಯಲ್ಲ ಅಂತ ನಾವು ಹೇಳ್ತೀವಿ ಸರ್. ಓಕೆ ಸರ್, ಇವಾಗ ಟಿವಿಯಲ್ಲೆಲ್ಲ ಇವೆಲ್ಲ ನ್ಯೂಸ್ ಬಿಟ್ಟು ಬರೀ ದರ್ಶನ್ದೇ ತೋರಿಸ್ತಾ ಇದ್ದಾರೆ, ಏನಂತಾರೆ ಟಿವಿ ಚಾನಲ್ಸ್ಗೆಲ್ಲ? ಸರ್, ಬರೀ ಇವಾಗ ಎಂತಿಂಥವ್ರು ಮೊನ್ನೆ ಹುಬ್ಳಿಯಲ್ಲಿ ಕೇಸ್ ಆಯ್ತು, 8 ಸಲ ಚಾಕು ಚೂರಿ ಅದು ಎಲ್ಲ ಚುಚ್ಚಿದ್ರು. ಅವ್ರನ್ನ ಬಿಟ್ಟು ಬರೀ ದರ್ಶನರವನ್ನು ಹೇಳ್ಕೊಂತಿದ್ದಾರೆ. ಇದಕ್ಕೆಲ್ಲ ಸರ್ಕಾರ ಸರಿಯಿಲ್ಲ ಸರ್. ಓಕೆ ಸರ್, ಅವರು ಆಚೆ ಇದ್ದಾಗ ಎಲ್ಲರ ಫಂಕ್ಷನ್ಗೂ ಹೋಗ್ಬಿಟ್ಟು ಎಲ್ಲರಿಗೂ ವಿಶ್ ಮಾಡ್ತಾ ಇದ್ರು, ಇವಾಗ ನೋಡಿದ್ರೆ ಯಾರು ಅವ್ರು ಬಂದೇ ಇಲ್ಲ ಸಪೋರ್ಟ್ ಮಾಡೋದಕ್ಕೆ, ಏನಂತೀರ ಅವ್ರಿಗೆ? ಯಾರಿಗೆ ಸರ್? ದರ್ಶನ್ ಅವ್ರಿಗೆ. ದರ್ಶನ್ ಆಚೆ ಇದ್ದಾಗ ಎಲ್ಲರ ಫಂಕ್ಷನ್ಸ್ಗೂ ಹೋಗ್ತಾ ಇದ್ರು, ಇವಾಗ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ, ಏನಂತೀರ ಅವ್ರಿಗೆ? ಹೌದು ಸರ್, ಮೊದಲೆಲ್ಲ ಅವರಿಂದನೇ 4 ಜನ ಎಲ್ಲ ಇದು ಓಡಾಡ್ತಿದ್ರು, ಇವಾಗೆಲ್ಲ ಬರ್ತಾ ಇಲ್ಲ. ಎಲ್ಲ ಒಳ್ಳೇದಿದ್ದಾಗ ಯಾರಾದರೂ ಬರ್ತಾರೆ, ಕೆಟ್ಟದಾದಾಗ ಎಲ್ಲ ಸಪೋರ್ಟ್ ಕೊಡೋಕೆ ಬರ್ತಾ ಇಲ್ಲ. ಏನು ಹೇಳ್ತೀರಾ ಲಾಸ್ಟ್ ಒಂದು ಡಿ ಬಾಸ್ ಈ ವಿಡಿಯೋ ನೋಡಿದ್ರೆ? ಸರ್, ಡಿ ಬಿ ಎಸ್ ವಿಡಿಯೋ ನೋಡಿದ್ರೆ ನಮಗೆ ಒಂಥರ ಆಗುತ್ತೆ, ಬರ್ಬೇಕಂತ ನಮ್ಮ ಅಭಿಪ್ರಾಯ ಒಳಗಡೆ. ಥ್ಯಾಂಕ್ ಯು. ಡಿ ಬಾಸ್ ಅವರು ಕೊಲೆ ಕೇಸಲ್ಲಿ ಒಳಗಡೆ ಆಗಿದ್ದಾರೆ, ಏನಂತೀರ ಅವ್ರಿಗೆ? ಸರ್, ಅವನು ತಪ್ಪು ಮಾಡಿರೋದು ಕೆಲಸ. ತಪ್ಪು ಸರ್ ಕೆಲಸ ಮಾಡಿರೋದು. ಓಕೆ, ನಿಮ್ಮ ಪ್ರಕಾರ ಅವ್ರು ಕೊಲೆ ಮಾಡಿದ್ರು ಅಂತೀರಾ? ಕೊಲೆ ಮಾಡಿದ್ದಾರೆ ಸರ್. ಓಕೆ, ಅವ್ರ ಅಭಿಮಾನಿಗಳು ಅಂದ್ರೆ ಇಲ್ಲ ನಮ್ಮ ಬಾಸ್ ಏನೂ ಮಾಡಿಲ್ಲ, ಸುಮ್ಮನೆ ಟಿವಿಯಲ್ಲಿ ತೋರಿಸ್ತಾರೆ ಅಂತಾರೆ, ಅವ್ರಿಗೆಲ್ಲ ಏನು ಹೇಳ್ತೀರಾ? ಇಲ್ಲ ಸರ್, ಕೊಲೆ ಮಾಡಿರೋದ ಇದು ನಿಜ ಅಂತೀರಾ? ಇವಾಗ ಸೆಂಟ್ರಲ್ ಜೈಲ್ ಹಿಡ್ಕೊಂಡು ಬಂದಿದ್ದಾರೆ ಇವತ್ತು. ಹೌದು, ಇವಾಗ ಸೆಂಟ್ರಲ್ ಜೈಲಲ್ಲಿ ಇರೋದು ಸರ್ ಅವರು. ಓಕೆ ಸರ್, ಅವ್ರು ಒಂದು ವೇಳೆ ಕೊಲೆ ಮಾಡಿ ನಿಜ ಆದ್ರೆ ಏನು ಶಿಕ್ಷೆ ಆಗ್ಬೇಕು ನಿಮ್ಮ ಪ್ರಕಾರ? ಸರ್, ಅವ್ನು ಸಾಯಿಸ್ಬಿಡ್ತಾರೆ ಸರ್. ಸಾಯಿಸ್ಬೇಕು ಸರ್ ದರ್ಶನ್ ಅವರನ್ನು. ಓಕೆ ಸರ್, ಅವ್ರು ಆಚೆ ಇದ್ದಾಗ ಎಲ್ಲರ ಫಂಕ್ಷನ್ಗೂ ಹೋಗ್ತಾ ಇದ್ರು ಗೆಸ್ಟ್ ಆಗಿ, ಇವಾಗ ನೋಡ್ರೆ ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅವ್ರ ಬಗ್ಗೆ, ಏನು ಕಾರಣ ಅಂತೀರಾ? ಯಾರಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರಿಗೆ? ಸರ್, ಏನಕ್ಕಂದ್ರೆ ಒಂದು ಲೇಡೀಸು ಪಾಪ ಅವ್ನು ಸತ್ತವನು ಲೇಡೀಸು ಗರ್ಭಿಣಿ 5 ತಿಂಗಳು ಇದ್ದಾರೆ ಸರ್, ಅದಕ್ಕೆ ತುಂಬ ತಪ್ಪು ಸರ್ ಮಾಡಿರೋದು. ಓಕೆ, ಯಾಕೆ ಇಂಡಸ್ಟ್ರಿ ಅವ್ರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ದರ್ಶನ್ಗೆ? ಮಾಡಿರೋ ತಪ್ಪು ಕೆಲಸ ಅಲ್ಲಲ್ಲ ಸರ್, ಅದಕ್ಕೆ ಮಾಡಿರೋ ತಪ್ಪು ಕೆಲಸ ಸರ್, ಅದಕ್ಕೋಸ್ಕರ ಅಂತೀರಾ? ದರ್ಶನ್ ಅವರು ಕೊಲೆ ಕೇಸಲ್ಲಿ ಒಳಗಡೆ ಹೋಗಿದ್ದಾರೆ, ಏನಂತೀರಾ ದರ್ಶನ್ ಅವ್ರಿಗೆ? ಅದು ನಮ್ಗೆ ಕನ್ಫರ್ಮ್ ಇಲ್ಲ, ಅದು ನಂಬಿಕೆ ನಮಗಿಲ್ಲ, ಅದು. ಓಕೆ, ಆ ಥರ ಮಾಡಿದ್ರು ಅವರು ಮಾಡಿರಂತ ನಮ್ಗೆ ಕನ್ಫರ್ಮ್ ಇಲ್ಲ, ನಾವು ಅಭಿಮಾನಿಗಳಾದ್ರೆ. ಅದೇ ಟಿವಿಲೆಲ್ಲ ತೋರಿಸ್ತಾ ಇದ್ರಲ್ಲ ಸರ್, ಅವರೇ ಕೊಲೆ ಮಾಡಿದ್ದಾರೆ ಪೊಲೀಸರು. ನಿಮಗೆ ಸೇರಿತದೆ, ನಿಮ್ಗೆ ಬಿಡ್ತದೆ, ನಿಮ್ಮ ಕ್ಯಾರೆಕ್ಟರ್. ನಮ್ಮ ಐತಿಗೆ ನಾವೇನೈತೆ, ನಾವು ರಾಯಚೂರು, ನಮ್ದು ಮಸ್ಕಿ ತಾಲೂಕು. ಏನಂದ್ರೆ ನಿಮ್ಮ ಪ್ರಕಾರ ದರ್ಶನ್ ಅವ್ರು ಏನು ಕೊಲೆ ಮಾಡಿಲ್ಲ ಅಂತ ಇದ್ದೀರಾ? ನಿಮಗೆ ಸೇರಿತದ. ನಮ್ಮ ಪ್ರಕಾರ ಮಾತ್ರ ಅದು ಏನು ನಡೀತೆ ಏನು ಬಿಡುತ್ತೆ ಗೊತ್ತಿಲ್ಲ, ಆ ಥರ ಪ್ರಾಣಿ ಅವ್ರಂತಲ್ಲ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ. ಓಕೆ ಸರ್, ಅವ್ರು ದರ್ಶನ್ ಅವ್ರು ಆಚೆ ಇದ್ದಾಗ ಎಲ್ಲರೂ ಚಿಕ್ಕವ್ರ ಫಂಕ್ಷನ್ಗೂ ಹೋಗಿ ವಿಶ್ ಮಾಡ್ತಾ ಇದ್ರು, ಇವಾಗ ನೋಡ್ರಿ ಯಾರು ಸಪೋರ್ಟ್ ಮಾಡ್ತಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಬಿಡ್ತಾ ಇಲ್ಲಲ್ರಿ, ಇಲ್ಲ ಟಿವಿಯಲ್ಲಿ ಯಾರು ಸೆಲೆಬ್ರಿಟೀಸ್ ಯಾರು ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಅವ್ರಿಗೆ? ಯಾಕೆ ಮಾಡಲ್ಲ? ಯಾಕಂದು ಮಾಡ್ತಾ ಇದಾರ, ಅದು ಒಂದು ಇದೈತೆ. ಏನು ಅವ್ರಿಗೆ ನ್ಯಾಯ ಕೊಡ್ಸಂತಾರ? ಅದು ಏನ್ರಿ ಆ ಥರ ನಮಗಂತ ದರ್ಶನ್ ಬಗ್ಗೆ ಮಾತ್ರ ನಾವು ಮಾತಾಡೋಕ್ಕಿಲ್ಲ. ನಿಮ್ಮ ಪ್ರಕಾರ ಅವ್ರು ಕೊಲೆ ಮಾಡಿಲ್ಲ? ಕಾನೂನು ಕಾಯ್ದೆ ಏನೈತೆ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಾರ. ಆಮೇಲೆ ಫ್ಯಾನ್ಸ್ಗಳು ಏನು ಮಾಡ್ತಾರ ಗೊತ್ತಿಲ್ಲ. ನಮ್ಮ ಸಂಪ್ರದಾಯ ನಾವು ನೈತಿಕ ಹೇಳ್ತಾನೆ, ನಮಗಂತ ಕನ್ಫರ್ಮ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.